ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸಕ್ಕೆ ಶಿವಮೊಗ್ಗ ಮೂಲದ ಮಂಜುನಾಥ್ ಸಾವನ್ನಪ್ಪಿದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದರು ಮಂಜುನಾಥ್ ರಾವ್ ಅವರು. ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಕುಣಿಮಕ್ಕಿ ಮೂಲದ ಮಂಜುನಾಥ್ ಶಿವಮೊಗ್ಗದಲ್ಲಿ ನೆಲೆಸಿದ್ರು. 20 ವರ್ಷಗಳ ಹಿಂದೆಯೇ ಶಿವಮೊಗ್ಗಕ್ಕೆ ಹೋಗಿ ಅಲ್ಲಿಯೇ ಕುಟುಂಬ ಸಮೇತವಾಗಿ ವಾಸವಾಗಿದ್ರು. ಮಗನ PU ಪರೀಕ್ಷೆ ಮುಗಿಸಿದ ಬಳಿಕ 6 ದಿನಗಳ ಪ್ಯಾಕೇಜ್ನಲ್ಲಿ ಅವರು ಪ್ರವಾಸಕ್ಕೆ ಹೋಗಿದ್ರು. ಏಪ್ರಿಲ್ 24ಕ್ಕೆ ವಾಪಸ್ ಬರೋದಕ್ಕೂ ಕೂಡ ಅವರು ಟಿಕೆಟ್ ಬುಕ್ ಆಗಿತ್ತು. ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸದಿಂದಾಗಿ ಮಂಜುನಾಥ್ ಖುಷಿಯಾಗಿ ಹೋಗಿದ್ದವರು ಈಗ ಇಡೀ ಕುಟುಂಬ ಆ ದುಃಖದಲ್ಲಿ ಬರಬೇಕಾದಂತಹ ಪರಿಸ್ಥಿತಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾರಾಯಣಗೌಡ ಇಂದ. ನಾರಾಯಣಗೌಡ ಇವರು ಮೂಲತಃ ಚಿಕ್ಕಮಗಳೂರಿನವರು, ಆದರೆ ಶಿವಮೊಗ್ಗದಲ್ಲಿ ಹೋಗಿ ವಾಸವಾಗಿದ್ರು ಅಂತ ಮಾಹಿತಿ. ಸೊ ಹಾಗಾದ್ರೆ ಅವರ ರಿಲೇಟಿವ್ಸ್ ಎಲ್ಲ ಚಿಕ್ಕಮಗಳೂರಿನಲ್ಲೇ ಇದ್ದಾರಾ? ಏನು ಮಾಹಿತಿ ಲಭ್ಯವಾಗ್ತಿದೆ? ಹೌದು ದಿವ್ಯಾ, ಅಂತಂದ್ರೆ ಏನೀಗ ಮಂಜುನಾಥ್ ರಾವ್ ಅನ್ನೋರು ಈಗ ಉಗ್ರರ ದಾಳಿಯಿಂದ ಸಾವನ್ನಪ್ಪಿದ್ದಾರೆ. ಅವರು ಮೂಲತಃ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಕುಡಿಮಕ್ಕಿ ಗ್ರಾಮದವರು. ಅಂದ್ರೆ ಅವರ ತಂದೆ ಕೂಡ ಶಿವಮೊಗ್ಗದ ಮ್ಯಾಮ್ಕೋಸ್ ಏನು ಅಡಿಕೆ ಬೆಳೆಗಾರರ ಸಂಘದ ಒಂದು ಸಂಸ್ಥೆ ಇದೆ, ಆ ಸಂಸ್ಥೆಯಲ್ಲಿ ಅವರು ಕೂಡ ಮ್ಯಾನೇಜರ್ ಆಗಿದ್ರು. ಹಾಗಾಗಿ ಅವರ ತಂದೆ ಮ್ಯಾನೇಜರ್ ಆಗಿದ್ರು ಅನ್ನೋ ಕಾರಣದಿಂದ ಅವರ ತಂದೆಗೆ ರಿಟೈರ್ಡ್ ಆದ ಬಳಿಕ ಇಡೀ ಕುಟುಂಬ ಸಮೇತರಾಗಿ ಅಂತಂದ್ರೆ ಸುಮಾರು 15ರಿಂದ 20 ವರ್ಷಗಳ ಹಿಂದೆನೆ ಮಂಜುನಾಥ್ ಅವರ ಕುಟುಂಬ ಶಿವಮೊಗ್ಗದಲ್ಲಿ ನೆಲೆಸಿರುವಂತದ್ದು. ಇವತ್ತಿಗೂ ಕೂಡ ಅವರ ತಂದೆ ಏನು ಮಂಜುನಾಥ್ ರಾವ್ ಅವರ ತಂದೆ ಇದ್ದಾರೆ, ಅವರಿಗೆ ರಿಟೈರ್ಡ್ ಆಗಿದೆ. ಆದ್ರೆ ಅವರ ಸೊಸೆ ಅಂದ್ರೆ ಮಂಜುನಾಥ್ ರಾವ್ ಅವರ ಪತ್ನಿ ಏನಿದ್ದಾರೆ ಅವರು ಇವತ್ತಿಗೂ ಕೂಡ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಬೀರೂರು ಮ್ಯಾಮ್ಕೋಸ್ ಅಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿರುವಂತದ್ದು. ಅಂತಂದ್ರೆ ಏನು ಏಪ್ರಿಲ್ 19 ತಾರೀಕು ಇದೆ. 19 ತಾರೀಕು ಮಗನ PUC ಪರೀಕ್ಷೆ ಮುಗಿದ ಬಳಿಕ ಅವರು ಒಂದು 6 ದಿನಗಳ ಪ್ಯಾಕೇಜ್ ನಲ್ಲಿ ಕಾಶ್ಮೀರಕ್ಕೆ ತೆರಳಿರುವಂತದ್ದು. ಇದೆಲ್ಲದನ್ನು ಕೂಡ ಅವರು ಏನು ಶಿವಮೊಗ್ಗ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಕುಣಿಮಕ್ಕಿ ಗ್ರಾಮದಲ್ಲಿ ಇರುವಂತಹ ಅವರ ಅಶೋಕ್ ಅಂದ್ರೆ ಅವರ ಸಂಬಂಧಿ ಅಂದ್ರೆ ಹೋಗೋದು ಬರೋದು ಏನು ಇರುತ್ತೆ ಆ ಸಂಬಂಧಿ ಅಶೋಕ್ ಅವರ ಹತ್ರ ಸಹ ಮಾತಾಡಿರುವಂತದ್ದು. ಅಂದ್ರೆ ಹೋಗೋಕ್ಕಿಂತ ಮುಂಚೆನೂ ಸಹ ಅಶೋಕ್ ಅವರ ಹತ್ರ ಮಾತಾಡಿದಂಥದ್ದು. 19 ತಾರೀಕು ಹೋಗಿ 6 ದಿನಗಳ ಪ್ಯಾಕೇಜ್, 24ನೇ ತಾರೀಕು ವಾಪಸ್ ಬರ್ತೀನಿ ಅಂತ. ನಿನ್ನೆ ಅಲ್ದಲೆ ಮೊನ್ನೆ ಅಂತಂದ್ರೆ ಒಂದು ದಿನದ ಹಿಂದಷ್ಟೇ ಅವರು ಅಶೋಕ್ ಅವ್ರ ಜೊತೆಗೂ ಕೂಡ ಮಾತನಾಡಿರುವಂತದ್ದು. ಬಂದಿದೀವಿ, ಇಲ್ಲೆಲ್ಲ ಚೆನ್ನಾಗಿದೆ, ಆದ್ರೆ 24ನೇ ತಾರೀಕು ವಾಪಸ್ ಬರ್ತೀವಿ ಅಂತಾನು ಕೂಡ ಅವರು ಅಶೋಕ್ ಹತ್ರ ಹೇಳಿರುವಂತದ್ದು. ಹಾಗಾಗಿ ಅಶೋಕ್ ಅವರು ಕೂಡ ಅದನ್ನ ನಮ್ಮ ಜೊತೆ ಮಾತನಾಡಿರುವಂತದ್ದು. ಹೌದು, ನನಗೆ ಫೋನ್ ಮಾಡಿದ್ದ 24ನೇ ತಾರೀಕು ವಾಪಸ್ ಬರ್ತೀವಿ ಅನ್ನೋ ಮಾಹಿತಿನೂ ಕೂಡ ನೀಡಿದ್ರು. ಆದ್ರೆ ಈಗ ಈ ಒಂದು ದುರ್ಘಟನೆ ಸಂಭವಿಸಿರುವಂತದ್ದು. ಆದ್ರೆ ಕಳೆದ 15-20 ವರ್ಷಗಳ ಹಿಂದೆನೆ ಚಿಕ್ಕಮಗಳೂರು ಜಿಲ್ಲೆಯಿಂದ ಹೋಗಿರುವಂತಹ ಏನ್ ಮಂಜುನಾಥ್ ಅವರ ಕುಟುಂಬ ಶಿವಮೊಗ್ಗದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮ ಮಾಡ್ಕೊಂಡು ಅವರು ಅಲ್ಲೇ ನೆಲೆಸಿದ್ರು. ದಿವ್ಯಾ, ಥ್ಯಾಂಕ್ ಯು ನಾರಾಯಣಗೌಡ ನಿಮ್ಮೆಲ್ಲ ಮಾಹಿತಿಗೆ. ಚಿಕ್ಕಮಗಳೂರು ಮೂಲ, ಆದರೆ ಶಿವಮೊಗ್ಗದಲ್ಲಿ ಹೋಗಿ ವಾಸವಾಗಿದ್ರು. ಅವರ ಹಲವಾರು ಸಂಬಂಧಿಕರು ಚಿಕ್ಕಮಗಳೂರಿನಲ್ಲಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ವಿಷಯ ತಿಳಿದು ಆಘಾತವಾಗಿದೆ.